ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ. ಬರ್ರಿ ಫ್ರೆಂಡ್ಸ್, ಇವತ್ತು ನಾಗಪ್ಪನ ಹಾಲು ಎರೆಯೋದು. ಇವತ್ತು ಹಾಲು ಎರಿಬೇಕು. ಹಾಗಾಗಿ ಇವತ್ತು ಒಳಗಿನ ಹಾಲು, ಹಾಗಾಗಿ ಇವತ್ತು ಹಾಲು ಎರಿಬೇಕಂತಂದು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಆದಿತ್ಯ ಪೂಜೆ ಮಾಡತ್ತ ನೋಡ್ರಿ. ಇಲ್ಲಿ ನಾನು ಉಸುಳಿ ಒಗ್ಗರಣೆ ಹಾಕೀನಿ. ಈಗ ಹಳ್ಳು ತಂದೀನಿ. ಹಳ್ಳಿಂದ ನಾಗಪ್ಪ ಮಾಡಿ ಈಗ ಎಡಿ ನಾಗಪ್ಪನ ಹಾಲು ಎರಿಬೇಕು. ಆಮೇಲೆ ಎಡಿನೂ ಹಳ್ಳ ಹುರಿದಿದ್ದು ಹಳ್ಳ ಮತ್ತು ಎಲ್ಲ ಕೂಡ ನಾಗಪ್ಪನ ಮಾಡಿ ಈಗ ಹಾಲು ಎರಿಬೇಕು. ಬರ್ರಿ ಈಗ ನಾಗಪ್ಪನ ಹಾಲು ಎರಿದು ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ಸ್ಕಿಪ್ ಮಾಡಿದೆ ಅಂತ ನೋಡ್ಕೊಂಬರ್ರಿ. ಇವೇನು ಜೋಳದ ಹಳ್ಳು ಇರ್ತಾವಲ್ಲ, ಇವನ್ನೇ ತೊಗೊಂಡು ನಾನು ನಾಗಪ್ಪನ ಮಾಡ್ತೀನಿ. ಇವತ್ತು ಹಳ್ಳು ನಾಗಪ್ಪತ್ ಮಾಡ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಮತ್ತು ಯಾವ ಥರ ಮಾಡ್ತಾರೆ ಅನ್ನೋದು ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ಆಮೇಲೆ ಸ್ವಲ್ಪ ಹಳ್ಳಿನ ಕೂಡ ಬೆಲ್ಲ ಹಾಕಿ ಉಂಡೆ ಟೈಪ ನೈವೇದ್ಯಕ್ಕೆ ಇದೇ ಮಾಡ್ತಾರೆ. ನಾವು ಉಂಡೆ, ಚೂಡ, ಚಕ್ಲಿ ಏನು ಮಾಡಿರ್ತೀವಲ್ಲ ಅದೇನು ನೈವೇದ್ಯಕ್ಕೆ ಇಡೋಂಗಿಲ್ಲ. ಶೇಂಗಾ ಪುಟಾಣಿ ಮತ್ತು ಇದು ಹಳ್ಳು ಉಂಡೆ ಮಾಡ್ತಾರೆ. ಮೇನ್ ಇದನ್ನೇ ಹಿಡಿತಾರೆ. ನಾನು ಇದರಲ್ಲೇ ನಾಗಪ್ಪನ ಮಾಡಿ 2 ಸಣ್ಣ ಸಣ್ಣ ಉಂಡೆ ಮಾಡ್ತೀನಿ. ಅಂದ್ರೆ ನಾಗಪ್ಪನ ಹಿಡಿಯಾಕತ್ತಂದು ಮೀಸಲ್ದು ಮಾಡಿರ್ತೀನಿ. ನಾವು ಇವತ್ತು ಹಾಲು ಎರೆತನ ಒಂದು ಸ್ವಲ್ಪನೂ ನೀರು ಬಾಯಿ ಹಾಕ್ಕೊಳಂಗಿಲ್ಲ. ಹಾಗಾಗಿ ಬೆಳಗ್ಗೆ ಎರೆದು ಬಿಡ್ತೀವಿ ಹಾಲು. ಒಬ್ಬೊರ ಕಡೆ ಏನು ಮಾಡ್ತಾರೆ, ಸಾಯಂಕಾಲ ಎರಿತಾರೆ. ನಮ್ಮ ಕಡೆ ಇಲ್ಲ, ನಮ್ಮ ಅತ್ತಿಯವ್ರ ಪದ್ಧತಿ ಇದೇ ಥರ ಮಾಡ್ಕೊತ ಬಂದಾರ. ಬೆಳಗ್ಗೆನೇ ನಾಗಪ್ಪನ ಮಾಡೋದಂತಂದು ನಾಗಪ್ಪನ ಮಾಡಿ ಈಗ ನೋಡ್ರಿ ಒಂದು ಸ್ವಲ್ಪ ನೀರದು ಏನೂ ಹಾಕಿಲ್ಲ. ನಾವು ಒತ್ತೆಗೆ ಉಂಡೆ ಆಕಾರ ಮಾಡಿ ನಾಗಪ್ಪನ ಮಾಡೋದು. ನಾಗಪ್ಪ ಸೇಪ ಕುಂಡ್ರಲಾಗಿತ್ತು. ಸ್ವಲ್ಪ ಬೆಲ್ಲನೂ ಕಡಿಮೆ ಆಗಿತ್ತು. ಇನ್ನು ಸ್ವಲ್ಪ ಬೆಲ್ಲ ಆಗಬೇಕಾಗಿತ್ತು. ನಾನು ಭಾಳ ರುಚಿ ಆಗ್ತೈತಿ ತಂದು ಇದು ಉಂಡೆ ಏನು ಮಾಡಿರ್ತೀನಿ ನೈವೇದ್ಯಕ್ಕೆ. ಜಾಸ್ತಿ ಹುಡುಗರು ತಿನ್ನಂಗೆ ಇಲ್ಲ, ನಾನೇ ಒಬ್ಬಳೇ ತಿನ್ನೋದು. ಹಾಗಾಗಿ ಮತ್ತೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಕಟ್ಟದೆ. ಬತ್ತು ಪರವಾಗಿಲ್ಲ, ಸ್ವಲ್ಪ ಸೇಪ್ ಬತ್ತು ನಾಗಪ್ಪನ ಸೇಪ್ ಮಾಡಿ ಒಂದು ಬಟ್ಲ ಹಾಕಿ ಎತ್ತಿಟ್ಬಿಟ್ಟೆ. 5 ಅಡಿ ನಾಗಪ್ಪನ ಮಾಡಬೇಕು. ನನ್ನ ಮಗ 1-2 ಮಾಡು ಮಮ್ಮಿ ಸಾಕು, ಕುಂಡ್ರಂಗಿಲ್ಲ ಅನ್ನಕತ್ತಿದ್ದ. ಅಂದರೂ ನಾನು ಪ್ರಯತ್ನ ಪಟ್ಟು ಒಂದು ಜರ ಮಾಡಿ ಸ್ವಲ್ಪ ನಾಗಪ್ಪನ ಆಕಾರ ಸೇಪ್ ತೊಗೊಂಡು ಬಂದೆ. ನೀರು ಹಾಕಿದ್ರೂ ಇದು ನೀರು ಕುಡ್ಕೊಳಂಗಿಲ್ಲ. ಯಾಕಂದ್ರೆ ಬೆಲ್ಲ ಮತ್ತು ಹಳ್ಳ ಪಳ್ಳು ಇರ್ತೈತಲ್ರಿ, ಅದು ನೀರು ಮಿಕ್ಸ್ ಆಗಂಗಿಲ್ಲ. ಹಂಗಾಗಿ ತೇಲ್ ಕೊಡುತ್ತೆ, ರಾಡ್ದಂಗೆ ಆಗಿಬಿಡ್ತದೆ ತಂದು ನಾನು ಸ್ವಲ್ಪ ನೀರಿನ ತ್ಯಾವ ಕೈ ಹಿಡ್ಕೊಂಡು ಅದನ್ನು ಸೇಪ್ ಮಾಡಿ ನೋಡ್ರಿ 5 ಅಡಿ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಬಾಲ ಆಕಾರ ಮಾಡಿ ನಾನು ನಾಗಪ್ಪನ ಮಾಡಿ ಒಂದು ಬಟ್ಲಾಗ ಇಡ್ತೀನಿ. ಯಾಕೋ ಸೇಪೇ ಸರಿ ಬರಲಾಗಿತ್ತು. ಎಷ್ಟು ನಾವು ಟ್ರೈ ಮಾಡಿದೆ ಕರೆ ಅಂದ್ರೂ ಸೇಪ್ ಬರಲಾಗಿತ್ತು. ಸ್ಟಾರ್ ಆಕಾರ ಹಂಗಾಗತ್ತಿತ್ತು. ನನ್ನ ಮಗ ಇಷ್ಟೇ ಮಾಡು ಮಮ್ಮಿ ಸಾಕು, ಇದೇ ಥರ ಮಾಡು ಸಾಕು, 5 ಅಡಿ ಮಾಡಬೇಡ ಅಂತನಾಕತ್ತಿದ್ದ. 1 ಅಡಿ ನಾಗಪ್ಪನ ಮಾಡು ಅಂತನಾಕತ್ತಿದ್ದ. ಅದು ಯಾಕೋ ಸರಿ ಬರಲಾಗಿತ್ತು ನನಗೆ. ಮತ್ತು ಏನೇನೋ ಟ್ರೈ ಮಾಡಿ ಮಾಡಿದೆ. 2 ಸಲ ಕೆಡಿಸಿದೆ. ಆಮೇಲೆ ಇಲ್ಲಿ ನೋಡ್ರಿ 4 ಅಡಿಯರಿ 5 ಅಡಿಯರಿ ಮಾಡ್ಬೇಕಂತಂದು ನಾನು ಟ್ರೈ ಮಾಡಿದೆ. ನಮ್ಮ ಮಮ್ಮಿ ಹೇಳಿದ್ದು ಕೇಳೋಂಗಿಲ್ಲ ಅಂತಂದು ಆದಿತ್ಯ ಬೈಯಾಕತ್ತಿದ್ದ. ಅಂತಿಂತು ಸ್ವಲ್ಪ ಸೇಪ್ ಕೊಟ್ಟೆ. ನಾಗಪ್ಪನ ಸೇಪ್ ನೋಡ್ರಿ, ನಾಗಪ್ಪನ ಸೇಪ್ ಸ್ವಲ್ಪ ಬಂತು. 4 ಅದು ಮತ್ತೊಂದು ಸ್ವಲ್ಪ ಸಾಣದೊಂದು ಈ ಕಡಿಮೆ ಮಾಡಿ ಈಗ ಕರೆಕ್ಟ್ ಸೇಪ್ ಆಗಿತ್ತು ನೋಡ್ರಿ, ಕರೆಕ್ಟ್ ಆಗೈತಿ. ಇದನ್ನು ನಾಳೆ ಬೆಳಗ್ಗೆ ಆಕಳ ಬಾಯಿಗೆ ಕೊಡಬೇಕು. ಆ ಕಡೆ ಕಾಲಾಗೋದು ಇದು ಮಾಡಬಾರ್ದು. ಹಾಗಾಗಿ ನಾನು ಅಗದಿ ಮತ್ತು ನಾವು ಇದು ಮಾಡಾಕರ್ನು ಕಾಲಾಗೋದು ಎಲ್ಲಿ ಚೆಲ್ಲಬಾರ್ದು, ತುಳಿಬಾರ್ದು. ಭಾಳ ನೇಮ ನಿಷ್ಠೆ ಮಾಡಬೇಕು. ನಾಗಪ್ಪಂದು ಭಾಳ ಡೇಂಜರ್, ಅಂದ್ರೆ ಭಾಳ ಸತ್ಯವಂತ ನಾಗಪ್ಪ ಅದನ್ನು. ಅಷ್ಟೆಲ್ಲ ನಾನು ಚೆಲ್ಲಿಲ್ಲ. ಇದನ್ನೆಲ್ಲ ಚೆಂದಿಗೆ ಬಳಕೊಂಡು ನಾನು ಉಗುರಿಗೆ ಊರು ಹಚ್ಚಿ ತೆಗೆದು ಇದು ಮಾಡ್ತೀನಿ. ಈಗ ಸಣ್ಣ ಸಣ್ಣ ಉಂಡೆ ಕಟ್ಟಾಕತ್ತೀನಿ, ಅಂದ್ರೆ ನಾಗಪ್ಪನ ಎಡಿಗೆ ಉಂಡೆ ಕಟ್ಟಾಕತ್ತೀನಿ. ಫುಲ್ ಒಂದತ್ತಂದ್ರೆ ಏನೋ ಊಟ ಮಾಡೋಂಗಿಲ್ಲ. ಏನು ಉಸುಳಿ ಒಗ್ಗರಣೆ ಹಾಕಿರ್ತೀವಿ ಅದನ್ನು ಮತ್ತು ಈ ಪರಾಳ ಇಷ್ಟೇ ತಿಂತಿರ್ತಾರೆ. ಹಾಗಾಗಿ ಇವತ್ತೇನು ಅಡುಗೆನೂ ಮಾಡೋಂಗಿಲ್ಲ ನೋಡ್ರಿ. ಈಗ ರಂಗೋಲಿ ಹಾಕಿ ನಾಗಪ್ಪನ ಇಟ್ಟು ಅರಿಶಿನ ಕುಂಕುಮ ಹಚ್ಚಕತ್ತೀನಿ. ಚಿಕ್ಕ ನಾಗಪ್ಪ ಆಗ್ಯಾನ, ದೊಡ್ಡದೇನಾಗಿಲ್ಲ. ಅಷ್ಟೇ ಅರಿಶಿನ ಕುಂಕುಮ ಹಚ್ಚಿ ನಾಗಪ್ಪನ ರೆಡಿ ಮಾಡಾಕತ್ತೀನಿ ನೋಡ್ರಿ. ಆಮೇಲೆ ನಾಳೆಗೆ ಕಂಚಿನ ಆರತಿ ಮತ್ತು ಕಂಚಿನ ನಾಗಪ್ಪ ಮತ್ತು ಹೊರಗೆ ಹೋಗಿ ಎರಿತಾರೆ. ನಮ್ಮಲ್ಲಿ ಹೊರಗೆ ಹೋಗೋ ಪದ್ಧತಿನೂ ಇದ್ದಿದ್ದಿಲ್ಲ. ಈಗ 2 ವರ್ಷ ಆಯಿತು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಹೋಗಿ ಎರ್ಯಾಕತ್ತನ ಎರೆದು ಬರಾಕತ್ತೀನಿ. ಈಗ ಒಂದು ಹೂ ಏರಿಸಿ, ಹೂ ಏರ್ಸ್ಲಾಕು ಜಾಗ ಇದ್ದಿಲ್ಲ. ಯಾಕಂದ್ರೆ ಸಣ್ಣದಾಗಿತ್ತು, ಪ್ಲೇಟು ಸಣ್ಣದಾಗಿತ್ತು, ನಾಗಪ್ಪನೂ ಸಣ್ಣದಾಗಿತ್ತು. ಅಷ್ಟೇ ನಾಗಪ್ಪನ ಮುಂದೆ ಹೂ ಏರಿಸಿ
ಈಗ ನಾನು ನಾಗಪ್ಪಗೆ ಹಾಲಿರ್ತೀನಿ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತೈತಿ, ಎಡಿಟ್ ಮಾಡೋದು ಆಗಿಲ್ಲ, ಹಾಗಾಗಿ ಲೇಟಾಗಿ ವಿಡಿಯೋ ಮಾಡಿನ ತಂದು ನಾನು ಎಡಿಟ್ ಮಾಡಿ ಹಾಕಕತ್ತೀನಿ. ಇಲ್ಲಿ ನೋಡಿರಿ, ಎಳ್ಳ, ಆಮೇಲೆ ಶೇಂಗಾ ಪುಟಾಣಿ, ಬೆಲ್ಲ, ಕೊಬ್ಬರಿ, ಆಮೇಲೆ ಅಳ್ಳ ಉಂಡೆ ಮಾಡಿದ್ದೀನಿ, ಅದನ್ನು ಇದು ಹೊಂಗನೂಲ ಹೊಂಗನೂಲ ಹಾಕೋತಾರೆ ಇವತ್ತು ನಾಗಪ್ಪನ ಹಾಲಿರೋದು. ಈಗ ನಾನು ನಮ್ಮ ಅತ್ತೆ ಮತ್ತು ನಮ್ಮ ಮಗ ಎಲ್ಲರೂ ಅಷ್ಟರು ಮನೆ ಬಂದೇ ಒಟ್ಟರು ಕೂಡಿ ಹಾಲೆರಕತ್ತೀವಿ. ಇಲ್ಲಿ ನಾನು ನಮ್ಮ ಅತ್ತಿಗೆ ಅದು ಕುಂಕುಮ ಹಚ್ಚಿದೆ, ಮತ್ತು ನನ್ನ ಮಗಳಿಗೂ ಕುಂಕುಮ ಹಚ್ಚಿ ಎಲ್ಲರಿಗೆ ಹಚ್ಚಿ ಆಮೇಲೆ ನಾಗಪ್ಪಗೆ ಹಾಲೆರಕ ಸಿದ್ಧತೆ ಮಾಡಕತ್ತೀವಿ. ನೋಡ್ರಿ ಈಗ ಯಾವ ಥರ ಏರಿತೀವಿ ಅನ್ನೋದು ನೋಡ್ಕೊಂಡು ಬರ್ರಿ. ಬರ್ರಿ. ದೇವ್ರ ಹಾಲು, ತಾಯಿ ಹಾಲು, ತಂದೆ ಹಾಲು, ಬಂಧು ಬಳಗ ಹಾಲು ಹಾಕು. ನಮ್ಮ ಆದಿತ್ಯ ಕೈ ಹಿಡಿ. ದೇವರ ಹಾಲು, ಗಂಡ ಹಾಲು, ಬಂಧು ಬಳಗ ಹಾಲು, ತಾಯಿ ತಂದೆ ಹಾಲು. ಹಂಗೆ ನೋಡಿ ಹಾಕದಿ. ಆರತಿ ಮಾಡಿ ಹಾಕೋಕೊಳ್ಳ. ನೀನು ಆರತಿ ಮಾಡು. 3 ಮಂದಿ ಆಗಲ್ಲ ದೇವ್ರಿಗೆ ಬೆಳಗಕ್ಕೆ. ಬಿಡ್ರಿ. ನಮಸ್ಕಾರ ಮಾಡ. ಬಿತ್ತು ಅಂತ ಒಂದು ಯಾವ್ದ್ರ ಅಯ್ಯ ದೊಡ್ಡದು ಸಾಣದು, ಅದಕ್ಕೆ ಇವತ್ತೊಂದೇ ಹಾಕ್ಕೊಂಡು ಕಟ್ಕೊಂಡು ಶಬಾಷ್ ಹೋಗಿರಿ ಸಾಲಿ. ಈಗ ಹಾಕೋಬೇಕು ಇವತ್ತು. ಗಂಟು ಹೊಡಿತೀನಿ ಅಲ್ಲ ಇದ್ರದೆಲ್ಲ ಕೊಡಕತ್ತಿರ ಹಾಕಿ ಅದು ಅಕ್ಕ ಮದುವೆ ಆಗ್ಯಾಳ. ಎಲ್ಲ ಹಾಲೆರೆದಾಯಿತು. ಆಮೇಲೆ ನನ್ನ ಮಗಳು ಸ್ಕೂಲಿಗೆ ಹೊಂಟಿದ್ಲತ್ತ, ಸರಸ್ವತಿ ಪೂಜೆ ಎಲ್ಲ ಸ್ಕೂಲ್ ಒಳಗೆ, ಹಾಗಾಗಿ ಆಕೆಗೂ ಫರಾಳ ಅದೆಲ್ಲ ಹೈಕೊಟ್ಟಿಂದ ತೊಗೊಂಡು ಸ್ಕೂಲಿಗೆ ಹೋದ್ಲು. ಆಮೇಲೆ ಸಾಯಂಕಾಲ ಸ್ವಲ್ಪ ಗಿರಾಕಿನೂ ಭಾಳ ಇದ್ದು, ಹಾಲೆರದಿಂದ ಒಳ್ಳೆ ಅಡುಗೆ ಮನೆಗೆ ಹೋಗಲಿಲ್ಲ ಇವತ್ತು, ಅಷ್ಟು ಗಿರಾಕಿನೂ ಇದ್ದು. ಇಲ್ಲೆಲ್ಲ ನಮ್ಮ ಊರಾಗ ಸಂಜೆ ಕಡಿಸಿ ಹಾಲೆರಿತಾರೆ, ಅಂದರೆ ಚಂತನ ಎಲ್ಲ ಒಯ್ದು ಅಂಗಡಿಯಂದು ಫರಾಳ ಮಾಡಿ ಸಾಯಂಕಾಲ ಹಾಲೆರಿತಾರೆ. ಹಾಗಾಗಿ ನನಗಂತೂ ಸುಸ್ತು, ಕಾಲು ಭಾಳ ನುಸಕತ್ತಿದ್ದು. ನಾಳೆ ಬೆಳಗ್ಗೆ ಮತ್ತು ಶುಕ್ರವಾರ ಮತ್ತು ಹೊರಗಿನ ಹಾಲು ಎರಿಬೇಕಾಗಿತ್ತು. ಅದಕ್ಕೆ ಅಡುಗೆನೂ ಮಾಡಲಿಲ್ಲ. ಸ್ವಲ್ಪ ಏನಾರು ನಾಷ್ಟ ಮಾಡ್ಕೋಬೇಕು ಅನ್ನೋದ್ರಾಗೆ ನನ್ನ ಮಗ ಮ್ಯಾಗಿ ಮಾಡ್ತೀನಿ ಮಮ್ಮಿ ಅಂತಂದ. ಹಂಗಂದ್ರು ನಮ್ಮ ಮನೆಯವರು ರಾತ್ರಿ ಬಾಡಿಗೆ ಬಂದಿತ್ತು, ಅವರಿಗೆ ಒಂದು ರಾತ್ರಿ 7-8ಕ್ಕೆ ಇಲ್ಲಿದೆ ಹೋಗಿದ್ದರು. ಹಂಗಾಗಿ ಸ್ವಲ್ಪ ಅಂಗಡಿ ಮುಚ್ಚೋದು ಲೇಟ್ ಆಯಿತು. ನಾವು 11 ಗಂಟೆಗೆ ಅಂಗಡಿ ಮುಚ್ತೀವಿ. ಹಾಗಾಗಿ ಬ್ಯಾಡೆ ಬಿಡತ್ತಂದು ನಮ್ಮ ಆದಿತ್ಯ ಏನಂದ, ಮಮ್ಮಿ ನೀವು ನಾಳೆ ಪೂಜೆದೆಲ್ಲ ಸಜ್ಜು ಮಾಡ್ಕೋರಿ, ನಾನು ಮ್ಯಾಗಿ ಮಾಡ್ತೀನಿ ಅಂತಂದ. ಹಂಗಾಗಿ ನಾನೆಲ್ಲ ನಾಳೆ ಬೆಳಗ್ಗೆ ಶುಕ್ರವಾರ ಪೂಜೆದು ಎಲ್ಲ ಸಮಯ ಆರತಿ ಇವೆಲ್ಲ ದೇವ್ರ ಮುಖವಾಡ ಎಲ್ಲ ತೊಳ್ಕೊಂಡು, ಅಂದ್ರೆ ಕೋಲ್ಗೇಟ್ ಪೌಡ್ರ್ ಹಚ್ಚೆಲ್ಲ ತೊಳೆದು ಮಾಡಿದೆ. ಅವೆಲ್ಲ ಫುಲ್ಲು ಮ್ಯಾಗಿ ರೆಡಿ ಮಾಡ್ಕೊಂಡ. ನನ್ನ ಮಗಳಂತೂ ಕ್ಯಾಮ್ರಾ ಹಿಡಿದು ಮೊಬೈಲ್ ವಿಡಿಯೋ ರೆಕಾರ್ಡ್ ಮಾಡಕತ್ತಿದ್ಲು. 3 ಮಂದಿ ಒಂದೊಂದು ಕೆಲಸದಾಗ ಬ್ಯುಸಿ ಆದೀವಿ. ಹಾಗಾಗಿ ಅವನು ಪಟ್ಟನೆ ಮ್ಯಾಗಿ ರೆಡಿ ಮಾಡ್ದೆ. ಸ್ವಲ್ಪ ನಾಷ್ಟ ಮಾಡೋಕಂದ್ರೆ ಅಡುಗೆ ಮಾಡಲಿಲ್ಲ. ಊಟನೂ ಬೆಳಗ್ಗೆ ಉಪವಾಸ ಇದ್ದೀವಲ್ಲ, ಸಾಯಂಕಾಲ ಏನೇನು ಅಡುಗೆ ಮಾಡಬೇಕಾಗಿತ್ತು ಮಾಡಲಿಲ್ಲ. ಹಾಗಾಗಿ ನಾವೇ 3 ಜನ ನಮ್ಮ ಮನೆಯವರಿದ್ರೆ ಮ್ಯಾಗಿ ತಿನ್ನಂಗಿಲ್ಲ, ನಾವು 3 ಜನ ಅದೇವತ್ತಂದು ಮ್ಯಾಗಿ ಮಾಡ್ದತ್ತು. ಅದ್ರಾಗ ನನ್ನ ಮಗ ಮ್ಯಾಗಿ ಮಸ್ತ್ ಮಾಡ್ತಾನೆ, ಟೇಸ್ಟಿಯಾಗಿರ್ತದೆ ಮ್ಯಾಗಿ ಮಾಡ್ದಂದ್ರೆ. ಅವು ಬಂದಾಕ್ರ ಪ್ರತಿ ಸಲ ಬಂದಾಕ್ರ ಒಂದು ಸಲ ಮಾಡಿಸ್ಕೊಂಡು ತಿಂದಿರ್ತೀವಿ ನಾವು, ಯಾಕಂದ್ರೆ ಅವ್ನ ಕಡೆ ಭಾಳ ಟೇಸ್ಟ್ ಆಗ್ತದೆ ಮ್ಯಾಗಿ. ಈಗ ನಾನು ಪೂಜೆ ಸಾಮಗ್ರಿ ಎಲ್ಲನೂ ಲಕ್ಷ್ಮೀ ಪೂಜೆ ಮಾಡೋದೆಲ್ಲನೂ ಅಂದರೆ ಫಸ್ಟ್ನೇ ಶುಕ್ರವಾರ ಇರ್ತದಲ್ಲ, ಎಲ್ಲ ಪ್ರತಿಯೊಂದು ಎತ್ತಿಟ್ಕೋಬೇಕಾಗ್ತೈತಿ. ಹಾಗಾಗಿ ನಾನು ಎಲ್ಲ ಪೂಜೆದೆಲ್ಲ ಎತ್ತಿಟ್ಕೊಂಡು ಆಮೇಲೆ ನಾನು ಮ್ಯಾಗಿ ರೆಡಿ ಮಾಡ್ಕೊಂಡು ಬಂದ. ಆಲ್ರೆಡಿ ಬಾಂಡೆ ಎಲ್ಲ ತೊಳೆದಿಟ್ಕೊಂಡಿನಿ, ಇನ್ನೊಂದು ಸ್ವಲ್ಪ ಅದಾವು ತೊಳಿಬೇಕು. ಇದನ್ನು ಈಗ ನಾಷ್ಟ ಮಾಡ್ತೀವಿ. ನಾಷ್ಟ ಮಾಡಿಂದ ಈಗ ಬಾಂಡೆ ಎಲ್ಲ ತೊಳೆದು ಮನ್ಕೋತೀವಿ. ನೋಡ್ರಿ ರೆಡಿ ಆಗೈತಿ ನಾಷ್ಟ. ಸೂಪರಾಗಿ ಎಮ್ಮಿ ಆಗಿರ್ತದೆ. ಏನೇನೋ ಮಾಡಿದ್ದು ಮ್ಯಾಗಿ ಭಾಳ ಇಷ್ಟ ಆಗ್ತೈತಿ. ಏನೋ ನನಗೆ ಗೊತ್ತಿಲ್ಲ. ಪ್ರತಿ ಸಲ ಬಂದಾಕ್ರಮ ಸೂಟಿಗೆ ಏನು ಬರ್ತಾನೋ ಯಾವಾಗಾರ ಬಂದಾಕ್ರ ಒಂದು ಕಡೆ ಒಂದು ಡೇಲೇ ಒಂದು ಸಲಾರೆ ಮ್ಯಾಗಿ ಮಾಡಿಕೊಂಡು ತಿಂತೀವಿ ನಾವು ಎಲ್ಲರೂ. ನಮ್ಮ ಮನೆಯವ್ರು ಇಷ್ಟಪಡೋಂಗಿಲ್ಲ, ಆದರೆ ನಾನು ನನ್ನ ಮಗಳಂತೂ ಸೂಪರಾಗಿ ಇಷ್ಟ. ಅದ್ರಾಗ ಮುದ್ದಮ್ಮ ಕಾಲು ಎಳ್ಯಾಕತ್ತಿದ್ಲಕ್ಕಿ, ನೀ ಮಾಡಿದ ಮ್ಯಾಗಿ ಚೆಂದಾಗಲ್ಲ, ಚೆಂದ ಮಾಡಿಲ್ಲ ತಂದು ಕಾಲು ಎಳ್ಯಾಕತ್ತಿದ್ಲು. ಅವನು ನಾ ಮ್ಯಾಗಿ ಮಾಡೀನಿ ತಿನ್ನಬೇಡ, ನೀವು ಉಪವಾಸ ಇರು, ಇವತ್ತು ಬೆಳಗ್ಗೆ ಹಿಡ್ದು ಉಪವಾಸ ಇದೆಯಲ್ಲ, ಹಂಗಾಗಿ ಇವತ್ತು ಈಗ ಉಪವಾಸ ಇರು
ಏನು ತಿನ್ನಬೇಡ ನೋಡ್ರಿ ಬುಟ್ಟಿನ್ಯಾಕು ಅಂತಂದು ಕಾಡಾಕತ್ತಿದ್ದೆ ಮಮ್ಮಿ ಅಂತಂದು ಆಕೆ ಅಳ್ಳಾಕತ್ತಿದ್ಲು. ಇಬ್ಬರು ಇಟ್ಟು ಬಂದು ಒಂದಿನ ಅಷ್ಟೇ ಕಾಳಜಿ ಮಾಡ್ದಂಗೆ ಪ್ರೀತಿ ಇದ್ದಂಗೆ ಮಾಡ್ತಾರೆ. ಆಮೇಲೆ ಕಿತ್ತಾಡೋದು ಜಗಳಾಡೋದು ಮಾಡ್ತಾರೆ. ಮತ್ತೊಂದು ಗಳಿಗೆ ಮತ್ತು ಅವರೇ ಪ್ರೀತಿಯಿಂದ ಕಾಳಜಿಯಿಂದ ಇರ್ತಾರೆ. ಎಲ್ಲರ ಮನ್ಯಾಗ ಹಿಂಗೆ ಐತೋ ನಮ್ಮ ಮನ್ಯಾಗ ಹಿಂಗೆ ಐತೋ ಗೊತ್ತಿಲ್ಲ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಳು ಹೆಂಗದಾರ ಅಂದು ಕಮೆಂಟ್ ಮೂಲಕ ತಿಳಿಸ್ರಿ. ನೋಡ್ರಿ ಚೆಂದಾಗಿಲ್ಲ ಮಮ್ಮಿ ಹೇಳು ಮಮ್ಮಿ ಅನ್ನಕತ್ತಾನ. ಮಮ್ಮಿ ನೀ ಎಕ್ಸ್ಪ್ರೆಷನ್ ಹೇಳು ಮಮ್ಮಿ ಅಂತಂದು ಅವ ನನ್ನ ಮುಂದೆ ಕ್ಯಾಮ್ರಾ ಹಿಡಿತಾನ. ಬ್ಯಾಡೋ ಹಿಡಿಬೇಡ ಅಂದ್ರೆ ಕೇಳಿಲ್ಲ. ಮಮ್ಮಿ ನೀ ಎಕ್ಸ್ಪ್ರೆಷನ್ ಹೆಂಗಾಗೈತಿ ಹೇಳು, ಎಷ್ಟು ಚೆಂದಾಗೈತಿ ಹೇಳು ಅಂತಂದು ಹೇಳಕತ್ತಿದ್ದ. ಸೂಪರಾಗಿತ್ತು, ಆಸಮ್ ಆಗಿತ್ತು. ನನಗಂತೂ ಫಿದಾ ಆಗಿಬಿಟ್ಟೆ ಮ್ಯಾಗಿಗೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಳಗ್ಗಿಂದ ಸುಸ್ತಾಗಿಬಿಟ್ಟೈತಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ನನ್ನ ಮಗಳು ಹೆಂಗೆ ತಿನ್ಲಕತ್ತಾವ ನೋಡ್ರಿ. ಅದ್ರಾಗ ಇದೊಂದು ನನಗೆ ಮುರಿದು ಹಾಕಂಗಿಲ್ಲ ಮ್ಯಾಗಿ, ಹಿಂಗೆ ಅಪೋಟ ಹಾಕ್ತಾನೆ. ಅದೊಂದು ಭಾಳ ಎಳಿ ಆಗಿಬಿಡ್ತದೆ. ಹಿಂಗೆ ತುಕಡಿ ಮಾಡಿ ಹಾಕೋದಂದ್ರೆ ನೋಡ್ರಿ ಈಕಿ ಚಲೋ ಆಗಿಲ್ಲ ಅಂತ ತಿನ್ಲಕತ್ತ ಅಂತಂದು ಕೈ ಮಾಡಿ ತೋರ್ಸಕತ್ತಾನ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ. ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.